ಇವಾಗ ನಾನು ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ತಿಕೋಟ ಒಳಗಿರುವಂಥ ಹಜರತ್ ಹಾಜಿ ಮಸ್ತಾನಿ ದರ್ಗಾ ಒಳಗಿದ್ದೀನಿ. ಬರೀ ಯಾವ ರೀತಿ ಅದಂತ ತೋರಿಸ್ತೀನಿ. ನನಗೆ ಅಷ್ಟು ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ, ಇಲ್ಲ ಆಜುಬಾಜು ಕೇಳಿರ್ತೀನಿ, ನಮ್ಗೆ ಅಷ್ಟೊಂದು ಪ್ರಾಪರಾಗಿ ಗೊತ್ತಿಲ್ಲ ತಲಗತ್ತಾರ. ಅದರ ಸಲುವಾಗಿ ಇಲ್ಲಿ ಒಳಗಡೆ ಬಂದಿವತ್ತಂದ್ರೆ ನಮ್ಗೆ ಗೊತ್ತಾಗ್ತದೆ ಇದು ಬಹಳಷ್ಟು ಹಳೆಯ ಕಾಲದ್ದು ಒಂದು ದರ್ಗಾ ಅಂತಂದು. ನೋಡಿ ಇಲ್ಲಿ ಬಂದಿವಂತರ ಎಂಟ್ರಿಗೆ ಇಲ್ಲಿ ನಾವು ನೋಡ್ಬೋದು ಬಾವಿ ಅದು, ಈ ಬಾವಿ ನೋಡ್ಬೋದು. ಮತ್ತು ಈ ಒಂದು ಕಟ್ಟಡ ನೋಡಿದ್ರೆ ನಾವು ಆದಿಲ್ಶಾಹಿ ಕಾಲದೊಳಗಿರ್ಬೋದು, ಆದಿಲ್ಶಾಹಿಗಿಂತ ಮುಂಚೆನೇ ಇರ್ಬೋದು, ಆದಿಲ್ಶಾಹಿ ಹೋದ ಮ್ಯಾಲೂ ಈ ಒಂದು ದರ್ಗಾ ಕಟ್ಟಿರ್ಬೋದು. ಬಂದಿವತ್ತಂದ್ರೆ ಬಾವಿ ಹತ್ತದ ನೋಡ್ರಿ. ಇದು ಬಾವಿ ಹಂಗದ ಅಂತ ನೋಡ್ರಿ. ಈಗ ಒಳಗೆ ನೋಡ್ರಲ್ಲಿ ಮೀನಾ ಬಿಟ್ಟಾರ, ಎಂಥ ದೊಡ್ಡ ಮೀನು ಐತೆ ಅಂತ ನೋಡ್ರಿ. ಅಲ್ಲಿ ಇದ್ರೊಳಗೆ ಹಗ್ಗ ಹಾಕಿ ಕೊಡ ಕೆಳಗೆ ಬಿಟ್ಟು ನೀರು ಜೋಗ್ತಿದ್ರು ಹಳೆಯ ಕಾಲದ್ದು. ಇನ್ನು ಹಾಗೆ ಇತ್ತಿದ್ದಾರ, ಚಲೋ ಆಯಿತು ಕಾಣಿಸ್ಕತ್ತ ಅಂತ ನೋಡ್ರಿ. ಇದು ಪೂರ್ತಿ ದರ್ಗಾದು ಸರೌಂಡಿಂಗ್ ನೋಡ್ರಿ. ಇದು ಮೇನ್ ದರ್ಗಾ ಅಲ್ಲಿ ಐತಿ. ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ ಹೆಂಗದ ಅಂತ ನೋಡ್ರಿ. ನನಗೆ ಅಷ್ಟೊಂದು ಗೊತ್ತಿಲ್ಲ. ನಿಮಗೇನಾದರೂ ದರ್ಗಾದ ಬಗ್ಗೆ ಇತಿಹಾಸ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಏನಾದರೂ ಪವಾಡ ಇರ್ಬೋದು, ನಿಮ್ಗೆ ಆಗಿರುವಂಥ ಅನುಭವದ ಬಗ್ಗೆ ತಿಳಿಸ್ತಾ ಹೋಗ್ರಿ. ನನಗೆ ಎಷ್ಟು ಗೊತ್ತದಲ್ಲ ಅಷ್ಟೇ ಹೇಳ್ತೀನಿ. ಈಗ ಬರ್ರಿ ಇಲ್ಲಿ ಒಳಗಡೆ ಹೋಗಮ್ಮು, ದೇವರ ಒಂದು ದರ್ಶನ ಪಡ್ಕೊಂಡು ಮತ್ತು ಆ ಕಡೆ ಹೋಗಮ್ಮು. ಇವು ಒಂದು ತಿಕೋಟ ಊರೊಳಗೆ ಭಾಳ ಫೇಮಸ್ ಆಗಿರುವಂಥ ದರ್ಗಾ ಅಂತ ಹೇಳ್ಬೋದು. ತಿಕೋಟ ಊರೊಳಗೂ ಅನ್ಬೋದು ಮತ್ತು ಸುತ್ತಮುತ್ತ ಹಳ್ಳಿ ಒಳಗೂ ಅಂತ ಅನ್ಬೋದು. ಯಾಕಂತಂದ್ರೆ ಜಾತ್ರೆ ಭಾಳ ಜಬರ್ದಸ್ತ್ ನಡೀತಾ ಅಂತ ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು. ಇಲ್ಲಿ ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಬರ್ರಿ ಒಳಗಡೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳಮ್ಮು. ನಾನು ಈ ಒಂದು ದರ್ಗಾಕ್ಕೆ ಫಸ್ಟ್ ಟೈಮ್ ಬಂದೆ ನೋಡ್ರಿ. ಇಲ್ಲಿ ಹಿಂದ್ಗಡೆ ನೋಡೋಗುತ್ತಿರಲ್ಲ, ಈ ಒಂದು ಕಟ್ಟಡ ನೋಡಿದ್ರೆ ಆದಿಲ್ಶಾಹಿ ಕಾಲೊಳಗೆ ಇರ್ಬೋದು ಅಂತ ಅನ್ಕೋತೀನಿ. ಆದಿಲ್ಶಾಹಿ ಕಾಲಕ್ಕಿಂತ ಮುಂಚೆನೂ ಈ ಒಂದು ದರ್ಗಾ ಇರ್ಬೋದು. ಯಾಕಂತ ಈ ಒಂದು ಶೈಲಿ ನೋಡಿದ್ರೆ ಹಾಗೆ ಕಾಣಿಸ್ತದೆ. ಮತ್ತು ಆ ಒಂದು ಬಾವಿ ನೋಡ್ತೀವಲ್ಲ, ಆ ರೀತಿಯ ಬಾವಿ ನಾವು ವಿಜಯಪುರೊಳಗೆ ಭಾಳಷ್ಟು ಕಡೆ ನೋಡ್ತೀವಿ. ನಾವು ಹಿಂದೆ ಏನು ನೋಡ್ಬೋದು ಅಂತಂದ್ರೆ ಇಲ್ಲೆಲ್ಲ ನೋಡೋಗುತ್ತಿರಲ್ಲ, ಇಲ್ಲೆಲ್ಲ ಬಂದಿರುವಂಥ ಭಕ್ತಾದಿಗಳಿಗೆ ವಸತಿ ನಿಲಯ ಇದ್ದಿರ್ಬೋದು. ಮತ್ತು ಅವ್ರು ಏನಾದರೂ ಅಡುಗೆ ಮಾಡ್ತಿದ್ರು ಅಂದ್ರೆ, ಏನಾದರೂ ದೇವ್ರು ಮಾಡ್ತಿರತ್ತಂದ್ರೆ ಅದ್ರ ಸಲುವಾಗಿ ಮಾಡಿದಾರ ಅಂತ ನಾನು ಅನ್ಕೋತೀನಿ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ನಂಗೆ ಅದಾಗ ಗೊತ್ತೇನು ಎಲ್ಲ ಇದ್ರ ಟೈಮಿಗೆ ಪೂಜೆ ಮಾಡೋ ಟೈಮಿಗೆ ಇಲ್ಲಿ ನಗಾರಿ ಬಾರಿಸ್ತಾರಂತ. ಈ ದರ್ಗಾದ ರೈಟ್ ಸೈಡ್ ಒಂದು ನಾವು ಕೆರೆ ನೋಡ್ಬೋದು. ಬರೀ ನಾನು ನಿಮಗೆ ಕೆರೆ ಹೆಂಗದ ಅಂತ ತೋರಿಸ್ತೀನಿ. ಇಲ್ಲ ಐತೆ ನೋಡ್ರಿ ಕೆರೆ, ನೋಡ್ರಿ ಹೆಂಗದ ಅಂತ ನೋಡ್ರಿ. ಇಲ್ಲಿ ಇಲ್ಲಿ ಕೆರೆ ನೀರು ತೋರಿಸ್ತೀನಿ ನೋಡ್ರಿ. ಇವಾಗ ನೀರು ಬತ್ತದ ಬ್ಯಾಸಿಗೆ ದಿನದಾಗ ನೋಡ್ರಿ. ಇಲ್ಲಿ ಕೆರೆ ಹೆಂಗದ ಅಂತ ನೋಡ್ರಿ. ಸ್ನೇಹಿತರೆ, ಈ ಒಂದು ದರ್ಗಾ ಪೂರ್ತಿ ನೋಡಿದ್ವತ್ತು ಅನ್ಕೋತೀನಿ. ನಾನು ಏನಾದರೂ ಹೇಳಿದ್ರೆ ಮಿಸ್ಟೇಕ್ ಆಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮಗೆ ಏನಾದರೂ ಗೊತ್ತಿತ್ತಂದ್ರೆ ನಿಮ್ಮ ಅನುಭವದ ಅನಿಸಿಕೆಗಳನ್ನು ತಿಳಿಸ್ತಾ ಬರ್ರಿ. ನಮಗೆ ಅಷ್ಟೊಂದು ಈ ದೇವ್ರ ಬಗ್ಗೆನೂ ಗೊತ್ತಿಲ್ಲ, ಪವಾಡನೂ ಗೊತ್ತಿಲ್ಲ, ಇತಿಹಾಸನೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಇನ್ನೂ ಸಣ್ಣವರಾಗ್ತೀವಿ. ಏನಾದರೂ ಹೇಳಕ್ಕೆ ಹೋದ್ವಿ ಸುಮ್ಮನೆ ಹೆಚ್ಚು ಕಡಿಮೆ ಆಗೋದು ಬೇಡ. ನಿಮ್ಗೆ ಗೊತ್ತಿದ್ದಷ್ಟು ತಿಳಿಸ್ರಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ನೂ ಮಾಡಿರಿ, ಫಾಲೋನೂ ಮಾಡಿರಿ, ಲೈಕ್ನೂ ಮಾಡಿರಿ, ಕಮೆಂಟ್ನೂ ಮಾಡಿರಿ. 27/11/1945 ಅಂತ ಡೇಟ್ ಬರ್ದಾರ. ಅದು ಈಗಲೂ ಬರೆದಿರ್ಬೋದು, ಮುಂಚೆನೂ ಬರೆದಿರ್ಬೋದು. ಈ ಒಂದು ದೇವಸ್ಥಾನವನ್ನು ಕಟ್ಟಡ ಕಟ್ಟಿದೂ ಇದ್ದಿರ್ಬೋದು, ಮತ್ತು ಏನಾದರೂ ರೀಕನ್ಸ್ಟ್ರಕ್ಷನ್ ಮಾಡಿರ್ತಾರಲ್ಲ ಅದೂ ಇರ್ಬೋದು. ದರ್ಗಾದ ಮುಂದೆ ಇಷ್ಟೊಂದು ವಿಶಾಲವಾಗಿರುವಂಥ ಆವರಣ ನಾವು ನೋಡ್ಬೋದು ನೋಡ್ರಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡಿರ್ತಾರಲ್ಲ, ಹೊಸದಾಗಿ ನೋಡ್ಕೊತಾರೋ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ಕೊರಿ. ಪೂರ್ತಿ ವಿಡಿಯೋ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿರ್ತೀನಿ. ಲಿಂಕ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಬಯೋ ಒಳಗದ, ಹೋಗಿ ಚೆಕ್ಔಟ್ ಮಾಡಿರಿ.